ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗಾಯ್ಸ್. ಅಂದರೆ ಗಾಯ್ಸ್, ಇವತ್ತಿನ ಒಂದು ಸ್ಯಾಟರ್ಡೆ ಎಪಿಸೋಡ್ ಇನ್ನೂ ಕೂಡ ನಡೀತಾ ಇದೆ. ಸೊ ಅಂದರೆ ಆದರೂ ಕೂಡ ಬಂದುಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್. ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಕ್ ನ್ಯೂಸ್ಗಳು ಹೋಗ್ತಾ ಇದೆ. ನಾನು ನೋಡಿದೆ ಅಂದರೆ ತುಂಬ ಪೋಸ್ಟ್ಗಳು ನೋಡಿದೆ. ಸಂಗೀತ ಅವರು ಕೂಡ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಎಷ್ಟೊಂದು ಜನಗಳು ಪೋಸ್ಟ್ ಹಾಕಿದ್ದಾರೆ. ಅದೇ ರೀತಿಯಾಗಿ ವರ್ತೂರವರು ಕೂಡ ಈಚೆ ಬಂದಿದ್ದಾರೆ, ವಿನಯ್ ಅವರು ಬಂದಿದ್ದಾರೆ ಅಂತ ಕೂಡ ನಾನು ಕೂಡ ವೀಡಿಯೋದಲ್ಲಿ ಹೇಳಿದ್ದೆ ಗಾಯ್ಸ್. ಬಟ್ ಅದು ಯಾವುದು ಕೂಡ ಒಂದು ನಿಜವಾದಂಥ ನ್ಯೂಸ್ ಅಲ್ಲ ಅದು ಗಾಯ್ಸ್. ಅಂದರೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಬಂದು ತುಕಾಲಿ ಸಂತೋಷ್ ಅವರು ಮಾತ್ರ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಗೈಸ್. ಬಟ್ ಅಂದರೆ ಇವಾಗ ಈ ನ್ಯೂಸ್ ಕೂಡ ಅಂದರೆ ಈ ನ್ಯೂಸ್ ಕೂಡ 100% ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಬರ್ತಾ ಇರೋಂಥ ಅಪ್ಡೇಟ್ಗಳ ಪ್ರಕಾರ ತುಕಾಲಿ ಸಂತೋಷ್ ಅವರು ಮಾತ್ರ ಮನೆಯಿಂದ ಈಚೆ ಬಂದಿದ್ದಾರಂತೆ. ಸೊ ಒಂದು ಸಂಡೇ ಎಪಿಸೋಡ್ಗೆ ಟೋಟಲ್ ಬಂದು 5 ಜನಗಳು ಇರ್ತಾರೆ ಅಂತೇಳಿ. ಸೊ ನೀವು ಸುಮ್ಮನೆ ಸಂಗೀತ ಅವ್ರು ಈಚೆ ಬಂದಿದ್ದಾರೆ, ವಿನಯ್ ಅವರು ಬಂದಿದ್ದಾರೆ, ವರ್ತೂರವ್ರು ಬಂದಿದ್ದಾರೆ ಅಂತ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಅದು ಬಿಗ್ ಬಾಸ್ ಅವ್ರು ಹೇಳಿರೋ ಪ್ರಕಾರ ಗೈಸ್, ಟೋಟಲಾಗಿ ಮನೇಲಿರುವಂಥ 6 ಜನಗಳಲ್ಲಿ 5 ಜನಗಳಿಗೆ ಬಂದು 1 ಕೋಟಿಗಿಂತ ಜಾಸ್ತಿ ಓಟ್ಸ್ ಬಂದಿದೆ ಅಂತೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅವರು ಜಾಸ್ತಿ ಬಂದಿದೆ. ಸೊ ಅವರೆಲ್ಲರ ಹೆಸರುಗಳನ್ನ ಹಾಕಿ ಎಷ್ಟು ಓಟ್ಸ್ ಬಂದಿದೆ ಅಂತ ಕೂಡ ತೋರಿಸ್ತಾರಂತೆ. ಅಂದರೆ ಪರ್ಟಿಕ್ಯುಲರ್ ನಂಬರ್ ತೋರಿಸ್ತಾರೆ. ಇವಾಗ 5ನೇ ಪ್ಲೇಸಲ್ಲಿ ಬಂದವರು ಇಷ್ಟು ಓಟ್ಸ್ ಬಂದಿದೆ, 4ನೇ ಪ್ಲೇಸಲ್ಲಿ ಬಂದವರು ಇಷ್ಟು ಕೋಟಿ ಬಂದಿದೆ, ಆ ರೀತಿಯಾಗಿ. ಅಂದರೆ 1 ಕೋಟಿ 20 ಲಕ್ಷ, 1 ಕೋಟಿ 60 ಲಕ್ಷ, 2 ಕೋಟಿ, ಎಷ್ಟು ಅವ್ರು 3 ಕೋಟಿ ಎಷ್ಟು ಬೇಕಾದ್ರೂ ಬಂದಿರ್ಬೋದು ಅದು. ಸೊ ಆ ಒಂದು ಪರ್ಟಿಕ್ಯುಲರ್ ನಂಬರ್ನ ಕೂಡ ಬಿಗ್ ಬಾಸ್ ಅವ್ರು ಮೆನ್ಷನ್ ಮಾಡಿ ತೋರಿಸ್ತಾರಂತೆ. ಬಟ್ ನಿಮ್ಗೆ ಗೊತ್ತಿರ್ಬೋದು, ಟೋಟಲಿ 6 ಜನದಲ್ಲಿ 5 ಜನಗಳಿಗೆ ಮಾತ್ರ ಬಂದಿರೋದು 1 ಕೋಟಿಗಿಂತ ಜಾಸ್ತಿ. ಸೊ ತುಕಾಲಿ ಸಂತೋಷ್ ಅವರಿಗೆ 1 ಕೋಟಿ ಓಟ್ಸ್ ಬಂದಿಲ್ಲ, ಕಡಿಮೆ ಬಂದಿದೆ. ಅದರಿಂದನೇ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿದ್ದಾರೆ ಇವಾಗ. ಸೊ ಮಿಕ್ಕಿರೋಂಥ 5 ಜನ ಏನಿದ್ದಾರೆ, ಸಂಗೀತ, ಪ್ರತಾಪ್ ಆಯಿತು, ವಿನಯ್ ಆಯಿತು, ಕಾರ್ತಿಕ್ ಮತ್ತು ನಮ್ಮ ವರ್ತು ಸಂತೋಷ್ ಅವರು. ಸೊ ಈ ಒಂದು 5 ಸ್ಪರ್ಧಿಗಳಿಗೂ ಕೂಡ 1 ಕೋಟಿಗಿಂತ ಜಾಸ್ತಿ ಬಂದಿದೆ ಗೈಸ್. ಅವರು ಬಿಗ್ ಬಾಸ್ ವಿನ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ 1 ಕೋಟಿಗಿಂತ ಜಾಸ್ತಿ ಓಟ್ಸ್ ಅಂತಂದರೆ ತುಂಬ ಜನ ಹೇಳ್ಬೋದು ಇವಾಗ. ಅಂದರೆ ಗೈಸ್ ಒಬ್ಬರಂದರೆ 99 ಓಟ್ಗಳನ್ನ ಹಾಕ್ಬೋದು ಅಂತ. ಬಟ್ ಆದರೂ ಕೂಡ ಗೈಸ್ 1 ಕೋಟಿ ಓಟ್ ಅಂದರೆ ಸಾಮಾನ್ಯವಾದ ಮಾತಂತರೂ ಅಲ್ಲ. ಸೊ ಬಿಗ್ ಬಾಸಲ್ಲಿ ಇವಾಗ ಅಂದರೆ ಟ್ರೋಫಿ ವಿನ್ ಆಗೋದು ಮಾತ್ರ ಒಬ್ಬರೇ. ಬಟ್ 1 ಕೋಟಿಗಿಂತ ಓಟ್ಸ್ ಅಂದರೆ ಸೊ ಆ ಒಂದು 5 ಜನಗಳು ಕೂಡ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ನನಗೆ ಶಾಕಿಂಗ್ ಅನ್ನಿಸ್ತು. ಅವರು ಅಂದರೆ ಪ್ರೋಮೋನೇ ಬಿಟ್ಟಿದ್ದಾರೆ ಕಲರ್ಸ್ ಕಾಂಡ್ ಅವರು, ಮತ್ತು ಅವರ ಒಂದು ಇನ್ಸೈಡ್ ನ್ಯೂಸ್ ಏನು ಬರುತ್ತೆ ಅದರಲ್ಲೂ ಕೂಡ ನೋಡಿದೆ ನಾನು. ಸಖತ್ತಾಗಿತ್ತು. 1 ಕೋಟಿ ಓಟ್ಸ್ ಫಸ್ಟ್ ಟೈಮ್ ಕೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಜು ಪಾವಗಡ ಮತ್ತು ಅರವಿಂದ್ KP ಇರ್ತಾರಲ್ಲ, ಸೀಸನ್ 8ರಲ್ಲಿ ಹೈಯೆಸ್ಟ್ ಓಟ್ಸ್ ಬಂದಿರೋದು 66 ಲಕ್ಷ ಓಟ್ಸ್ ಬಂದಿರುತ್ತೆ. ಅಂದರೆ ವಿನ್ನರ್ ಆದವ್ರಿಗೆ. ಮತ್ತು ಸೆಕೆಂಡ್ ರನ್ನರ್ಪಿಗೆ ಬಂದು 64 ಲಕ್ಷದ ಚಿಲ್ಲರೆ ಇರುತ್ತೆ. ಸೊ ಅಂದರೆ ಅದರಲ್ಲಿ ಮಂಜು ಪಾವಗಡರಿಗೆ ಬಂದು 66 ಲಕ್ಷ ಇರುತ್ತೆ, ಅರವಿಂದ್ KP ಬಂದು 64 ಲಕ್ಷ ಇರುತ್ತೆ ಗೈಸ್. ವಿನ್ನರ್ಗೆ ಹೇಳ್ತಾ ಇರೋದನ್ನ. ಬಟ್ ನಿಮ್ಗೆ ಗೊತ್ತಿರ್ಬೋದು, ಇದೇ ಒಂದು ಸೀಸನ್ನಲ್ಲಿ ಅಂದರೆ ಪ್ರತಾಪದ ಸಂಗೀತ ಅವ್ರು ಯಾರಿಗೂ ಒನ್ ಟೈಮ್ 72 ಲಕ್ಷ ಓಟ್ಸ್ಗಳು ಬಂದಿರುತ್ತೆ. ಅಲ್ಲ ಗೈಸ್ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ 5 ಜನ ಅಂದರೆ ಟಾಪ್ 5 5 ಜನಗಳಿಗೆ ಕೂಡ 1 ಕೋಟಿಗಿಂತ ಜಾಸ್ತಿ ಓಟ್ಸ್ ಅಂದರೆ ಗೈಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಟಾಪ್ 1 ಮತ್ತು ಟಾಪ್ 2ಗೆ ಎಷ್ಟು ಬಂದಿರ್ಬೋದು ಓಟ್ಸ್ ಅಂತ. ನನ್ನ ಪ್ರಕಾರ ಹತ್ರ ಒಂದು 2 ಕೋಟಿಗಿಂತ ಜಾಸ್ತಿ ಓಟ್ಸ್ ಬಂದಿರುತ್ತೆ. ಅಂದರೆ ಇವಾಗ ವಿನ್ನರ್ಗೆ ಮತ್ತು ರನ್ನರ್-ಅಪ್ಗೆ. ಸೊ ಗೈಸ್ ನಿಮ್ಮ ಪ್ರಕಾರ ಯಾರು ಇರಬೇಕು ಟಾಪ್ 2ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ. ನನ್ನ ಪ್ರಕಾರ ಮೇ ಬಿ ಸಂಗೀತ, ಕಾರ್ತಿಕ್ ಮತ್ತು ಪ್ರತಾಪ್ ಈ ಒಂದು 3 ಜನದಲ್ಲಿ ಟಾಪ್ 2 ಕೂಡ ಇರ್ತಾರೆ ಅನಿಸುತ್ತೆ. ಅದೇ ಗೈಸ್ ಅಂದರೆ ಜಸ್ಟ್ ಬರೀ ಓಟ್ಸ್ಗಳ ಪ್ರಕಾರನೇ ನೋಡಿ ವಿನ್ನರ್ ಮಾಡಲ್ಲ. ಯಾಕಂದರೆ ಅವರೆಲ್ಲೂ ಸ್ವಲ್ಪ ಏನಾದರೂ ಮಾಡಿರ್ತಾರೆ ಬೇರೆ ಅಂತ. ನನ್ನ ಪ್ರಕಾರ ಮೇ ಬಿ ಸಂಗೀತನ ವಿನ್ ಮಾಡಿಸ್ಬೋದು ಅನಿಸುತ್ತೆ, ಅಥವಾ ಸಂಗೀತ ಅಥವಾ ಕಾರ್ತಿಕ್ನ ಮಾಡ್ಬೋದು ಅನಿಸುತ್ತೆ. ಪ್ರತಾಪ್ ಅವರು ಕೂಡ ತುಂಬ ಓಟ್ಸ್ಕೊಂಡು ಬಂದಿದೆ. ಸೊ ನೋಡೋಣ ಗೈಸ್, ಏನು ಹೇಳೋಕ್ಕಾಗ್ತಿಲ್ಲ ಇವಾಗ. ಎಲ್ಲ ಕೂಡ ಏನು ನೋಡಿದ್ರು ಕೂಡ ಬರೀ ಪ್ರ್ಯಾಂಕ್ ಅಂತವ್ರೆ, ಬರೀ ಫೇಕ್ ನ್ಯೂಸ್ ಅಂತವ್ರೆ ಗೈಸ್. ಬಟ್ ವಿನಯ್ ಅವ್ರನ್ನ ಮನೆಯಿಂದ ಈಚೆ ಕರೆದಿದ್ದಂತೂ ನಿಜ. ಬಟ್ ಆಮೇಲೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಅಂತೇಳಿ ಅದೊಂದು ಪ್ರ್ಯಾಂಕ್ ಎಲಿಮಿಷನ್ ಇರುತ್ತೆ. ಅಂದರೆ ಅಷ್ಟೊಂದು ಚೆನ್ನಾಗಿ ಆಟ ಆಡ್ಕೊಂಬಂದವ್ರನ್ನ ಡೆಫಿನೆಟ್ಲಿ ಅಷ್ಟೊಂದು ಈಸಿಯಾಗಿ ಮನೆಯಿಂದ ಈಚೆ ಕರೆಯೋಕ್ಕಾಗಲ್ಲ. ಸೊ ಅವ್ರು ಡೆಫಿನೆಟ್ ಅಂದರೆ ಟಾಪ್ 3 ಅಥವಾ ಟಾಪ್ 4ಅಲ್ಲಿ ಇದ್ದೇ ಇರ್ತಾರೆ. ನೀವು 5ನೇ ಪ್ಲೇಸಲ್ಲಿ ವರ್ತೂರವ್ರು ಈಚೆ ಬರ್ಬೋದು ಅನಿಸುತ್ತೆ. ಅಂದರೆ ಇನ್ನೂ ಕೂಡ ಬಂದಿಲ್ಲ, ಅವರು ಕನ್ಫರ್ಮ್ ನ್ಯೂಸ್ ಇಲ್ಲ. ಬಟ್ ಇವಾಗ ಬಂದಿರೋ ಒಂದು ಅಪ್ಡೇಟ್ಗಳ ಪ್ರಕಾರ ಸೊ ತುಕಾಲಿ ಅವ್ರು ಮಾತ್ರ ಅಂದರೆ ಈ ಒಂದು ಶನಿವಾರ ದಿನ ಈಚೆ ಬಂದು ಸಂಡೇ ಎಪಿಸೋಡ್ಗೆ 5 ಜನ ಹೋಗ್ತಾ ಇದ್ದಾರಂತೆ. ಸಂಗೀತ ಅವರು ಕೂಡ ಸೇಫ್ ಇದ್ದಾರೆ, ವಿನಯ್ ಕೂಡ ಸೇಫ್ ಇದ್ದಾರೆ, ವರ್ತೂರವರು ಕೂಡ ಸೇಫ್ ಇದ್ದಾರೆ. ಪ್ರತಾಪ್, ಕಾರ್ತಿಕ್ ಅವ್ರ ಬಗ್ಗೆ ಅಂತೂ ಯಾವ ಒಂದು ನೆಗೆಟಿವ್ ಪೋಸ್ಟ್ಗಳು ಕೂಡ ಬಂದಿಲ್ಲ, ಅವರು ಕೂಡ ಸೇಫ್ ಆಗಿದ್ದಾರೆ. ಸೊ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಗೈಸ್. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ವೋಟ್ ಮಾಡಿದ್ದೀರಾ. ಸೊ ಜಸ್ಟ್ ವೇಟ್ ಮಾಡಿ. ಅದೇ ರೀತಿಯಾಗಿ ಅಂದರೆ ಫಿನಾಲಿ ಒಂದು ಸಖತ್ತ ಬರ್ತಾ ಇದೆ ಅನ್ನೋ ಒಂದು ಎಪಿಸೋಡ್ ನೋಡ್ತಾ ಇರುವಾಗ. ಸೊ ಜಸ್ಟ್ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದರೂ ಅಪ್ಡೇಟ್ಗಳಿದ್ರೆ ಸೊ ಡೆಫಿನೆಟ್ಲಿ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಂತೆ. ಸೊ ಸಿಗೋಣ.